ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೊಸ ಹೂ ಆರೆಂಜ್ ಕಲರ್ದು ಭಾಳ ದಿವಸದ ನಂತರ ಅರಳಿದು. ಆಮೇಲೆ ಇದು ನೋಡ್ರಿ, ಇದರಲ್ಲಿ ಇವತ್ತು ಎಷ್ಟೊಂದು ಹೂ ಆಗಿದಾವೆ ಅಂತ, ರೆಡ್ ಕಲರು. ಸೊ ನಾನು ಜಲ್ದಿ ಕಡಿತಾ ಇದ್ದೀನಿ ಇವತ್ತು ಮಾರ್ನಿಂಗ್, ಇನ್ನು ಬೆಳಗ್ಗೆ 7 ಗಂಟೆ ಟೈಮು. ಸೊ ನೋಡ್ರಿ ಎಷ್ಟು ಚೆಂದಾಗಿ ಹೂವು. ಅದ್ರ ಜೊತೆಗೆ ನಾನು ಸಾಕಷ್ಟು ಇಲ್ಲಿ ನೋಡ್ರಿ ಕನಕಾಂಬರ ಹೂವನ್ನು ಕೂಡ ಕಡಿಲಿಕ್ಕತ್ತೀನಿ. ಭಾಳಷ್ಟು ಆಗಿದ್ವಲ್ಲ ಅದನ್ನೆಲ್ಲ ಕಡಿಬೇಕಂತ. ಆಮೇಲೆ ನಾನು ಇನ್ನೊಂದು ಹೊಸದಾಗಿ ನಾನು ನಿಮಗೆ ಏನು ತೋರಿಸ್ಬೇಕು ಅಂತಂದರೆ, ಈ ಗಿಡದಲ್ಲಂತೂ ಕಾಯಿ ಬಂತು, ಸಣ್ಣ ಸಣ್ಣ ಆಯಿತು ತೋರಿಸ್ದೆ. ಇನ್ನು ಈ ಗಿಡದಲ್ಲೂ ಹೂ ಬಂತು. ಸೊ ಇದಂತೂ ಹೋದ ವರ್ಷ ಕಾಯಿ ಕೊಟ್ಟಿತ್ತು ನನಗೆ. ಈ ಗಿಡ ಈ ವರ್ಷ ಕೊಡೋವಂಥದ್ದು. ಮತ್ತು ಒಂದು ಗಿಡ ಇತ್ತು, ನಾನು ಅದಕ್ಕೆ ಯಾವಾಗೂ ಏನಂತಾರೆ ಸರಿಗೆ ಕಾಯಿ ಕೊಡಲ್ಲ ಅಂತ ಹೇಳ್ತಿದ್ದೆ. ಇಲ್ಲಿ ನೋಡ್ರಿ, ಅದು ತೋರಿಸ್ತೀನಿ ಏನಂತ. ಇದು ಅಲ್ಲ, ಇದು ಗ್ರೇಪ್ಸು. ಸೊ ಗ್ರೇಪ್ಸ್ನಾಗು ಇಲ್ಲೊಂದು, ಈಗ ಅದಲ್ಲ ಸಾರಿ, ಆಮೇಲೆ ಆ ಕಡೆ ಎಲ್ಲ ನೋಡ್ರಿ ಸಣ್ಣ 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 ಗ್ರೇಪ್ಸ್ಗಳು ಕಾಣಿಸ್ಲಿಕ್ಕತ್ತಾವ ಅಲ್ಲಿ. ಸೊ ಇದು ಒಂದು ಹೊಸ ಹೂಗಳು ಬಂದವು ಗ್ರೇಪ್ಸಿಂದ. ಸೊ ಗಿಡನೂ ಚೆನ್ನಾಗಿ ಚಿಗಿಲಿಕ್ಕತ್ತದ. ಸೊ ಇದು ಒಂದು ಕಾರಣ. ಇದ್ರ ಜೊತೆಗೆ ಇನ್ನೊಂದು ನಿಮಗೇನು ತೋರಿಸ್ಬೇಕು ಅಂದಿದ್ದಂದರೆ, ಹಾಗಲಕಾಯಿನೂ ತೊಗೊಂಡು ನಾನು ಎಷ್ಟೊಂದು ಹಾಗಲಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡಿನಿ. ಸೊ ಕೆಳಗಿಟ್ಟು ಬಂದೆ. ನೋಡ್ರಿ ನಿಂಬೆಹಣ್ಣು ಕಾಯಿ ಆಗ್ಲಿಕ್ಕತ್ತ. ಒಂದೇ ಸತಿ ಫುಲ್ ಹಿಂಗೆ ಬಂಚಸ್ನಾಗ ಬಂದ್ಬಿಡ್ತಾವಲ್ಲ. ಸೊ ಎನರ್ಜಿ ಜಾಸ್ತಿ ಬೇಕು, ಅದಕ್ಕೆ ನಾನು ನನ್ನ ಕಿಚನ್ ವೇಸ್ಟ್ ಯಾವಾಗೂ ಅದ್ರಾಗ ಹಾಕಿರ್ತೀನಿ. ಇನ್ನು ಹಾಗಲಕಾಯಿ ತೊಗೊಂಡೋಗಿ ಅದನ್ನು ಮಾಡ್ತೀನಿ. ನಾನು ಇವತ್ತಿನ ಸ್ಪೆಷಲ್ ವೀಡಿಯೋದಾಗ ನಿಮ್ಗೇನು ತೋರಿಸ್ಬೇಕಂತ ಮಾಡೀನಂದರೆ, ಈ ನುಗ್ಗೆ ಗಿಡದಲ್ಲಿ ಎಷ್ಟೋ ದಿವಸದಿಂದ ನಾನು ಕಾಯಿನೇ ಆಗ್ತಾಯಿಲ್ಲ, ಬರೀ ಎಲೆ ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನೋಡಿರಿ ಕಾಯಿಗಳು ಆಗ್ಲಿಕ್ಕತ್ತಾವ. ಅದು ಎಷ್ಟು ಗೊತ್ತಾ, ಎಣಿಸ್ತಾ ಹೋಗ್ರಿ. ಇದು ಒಂದು, ಅಲ್ಲೊಂದು ನೇತಾಡ್ತಿದ್ದೆ 2, ಅದರಲ್ಲಿನೇ ಈ ಪಕ್ಕ ಒಂದಿದೆ, ಅಲ್ಲಿದೆ ನೋಡ್ರಿ. ಇದು ನನ್ನ ಕೈ ಸೀದಾ ಹೌದಾ. 3 ನೋಡ್ರಿ, 4 ಇಲ್ಲಿ ಸಣ್ಣ ಸಣ್ಣ ಇದೆ, 5, ಇದು 6, ಇಲ್ಲಿ ನೋಡಿ 7, 8, 9. ಸೊ ಸಾಕಷ್ಟು ಕೌಂಟ್ಲೆಸ್. ಈ ಸತಿ ಅಂತೂ ಚೆನ್ನಾಗಿ ಬಂದವ. ಅಲ್ಲಿ ಮತ್ತು ಈ ಕಡೆ ಒಂದಿದೆ, ಇನ್ನೊಂದು ಈ ಕಡೆ ಇದಾವೆ, ಆಲ್ಮೋಸ್ಟ್ ಇದಾವೆ. ನಾನು ಅದೇ ಅಂದ್ಕೊಲಿಕತ್ತೀನಿ ಈ ಸತಿ ಆಗಿದಾವೆ ಕಾಯಿಗಳು ಅಂಥೇಳಿ. ನಾನು ಇದ್ರಾಗೂ ಅಷ್ಟೇ ಏನೂ ಕೊಟ್ಟಿಲ್ಲ, ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕೀನಿ ಇದ್ರಾಗ. ಸೊ ಕಿಚನ್ ವೇಸ್ಟಿಂದನೇ ಚಲೋ ಬಂದವಂತ ನಾನು ಗೆಸ್ ಮಾಡ್ಕೊಂಡೀನಿ. ಸೊ ಇನ್ನಷ್ಟು ಕಿಚನ್ ವೇಸ್ಟ್ ಎಲ್ಲ ತಂದು ಹಾಕ್ಬೇಕು ನಾನು. ಆಮೇಲೆ ಈ ಟೊಮೊಟೊ ಗಿಡದಲ್ಲೇ ಟೊಮೊಟೊ ಆಗ್ಲಿಕ್ಕತ್ತವೆ. 2 ವೆರೈಟಿಯ ಟೊಮೊಟೊಗಳು ಬಂದವು. 2 ವೆರೈಟಿಯ ಟೊಮೊಟೊಗಳು ನಿಮ್ಗೆ ತೋರಿಸ್ತೀನಿ ಯಾವ ವೆರೈಟಿ ಇದೆ ಅಂಥೇಳಿ. ಒಂದು ನಾನು ನಿಮಗೆ ತೋರಿಸಿದ್ದೆ, ಚೆರಿ ಟೊಮೊಟೊ ಅಂತೂ ಸಾಕಷ್ಟು ಆಗಿದಾವೆ. ಅದ್ರ ಜೊತೆಗೆ ನೋಡಿರಿ ಈ ಥರ ಇದಾವೆ. ಇವು ಮೇ ಬಿ ಯೆಲ್ಲೋ ಕಲರ್ ಆಗ್ಬೋದು, ಸ್ವಲ್ಪ ದೊಡ್ಡ ಸೈಜ್ ಅದಾವೆ ಟೊಮೆಟೊ. ನೋಡಿರಿ ಇದು ಟೊಮೆಟೊ. ಸೊ ಬೇರೆ ಕಲರು ಯೆಲ್ಲೋ ಕಲರಲ್ಲಿದೆ. ಇದು ಮಿಲ್ಲಿ ಬಗ್ಸ್ ಟೈಪಲ್ಲಿದೆ. ಸೊ ನಿನ್ನೆ ಸ್ಪ್ರೇ ಮಾಡಿ ನಾನು ಸಾಯಂಕಾಲ ನೀರು ಹಾಕಬೇಕಾದ್ರೆ ಸ್ವಲ್ಪ ಭಾಳ ಡೀಪಾಗಿ ಸ್ಪ್ರೇ ಮಾಡ್ತಾಯಿಲ್ಲ ನಾನು, ಯಾಕಂದರೆ ಗಿಡಗಳು ಹಾನಿಯಾಗೋ ಚಾನ್ಸ್ ಇದಾವೆ ಅಂಥೇಳಿ. ಅದು ಕೂಡ ನೋಡಿರಿ ಈ ಥರ ಚೆರಿ ಟೊಮೆಟೊ. ನೋಡಿರಿ ಚೆರಿ ಟೊಮೆಟೊ ಎಷ್ಟೊಂದು ಆಗ್ಲಿಕ್ಕತ್ತವೆ ಇಲ್ಲಿ. ಈ ಚೆರಿ ಟೊಮೆಟೊದು ಇಲ್ಲಿ ನೋಡ್ರಿ ಇದು. ಸೊ ಚೆರಿ ಟೊಮೆಟೊ ಅಂತ ಇದ್ದಾವೆ, ಬಟ್ ಅವು ಯೆಲ್ಲೋ ಕಲರ್ದು, ಸ್ವಲ್ಪ ಶೇಪು ಚೇಂಜ್ ಅದಾವೆ. ಪಕ್ಕ ಅದು ಯೆಲ್ಲೋ ಕಲರೇ. ಅದರಲ್ಲಿನೇ 3-4 ಇದರಲ್ಲಿ ನಾನು ಹಾಕೀನಿ. ಇಲ್ಲಿ ನೋಡ್ರಿ ಈ ಥರ ಟೊಮೆಟೊಗಳು ಬರ್ತವೆ ಇವು. ಇಲ್ಲಿ ನೋಡ್ರಿ ಈ ಥರ. ಆಮೇಲೆ ಆ ಥರ ಶೇಪು ಚೇಂಜ್ ಐತೆ. ಸೊ ಅದನ್ನು ನಾನು ಮಲ್ಟಿಪ್ಲೈ ಮಾಡ್ಕೊಂಡು ಇಟ್ಕೋಬೇಕು ಒಂದಿಷ್ಟು ಜಾಸ್ತಿ. ಸೊ ಅದು ಒಂದು ನನ್ನ ಕೆಲಸ ಇವಾಗ ಮಾಡಿ ಇಟ್ಕೋಬೇಕಂಥೇಳಿ. ಒಂದಿಷ್ಟು ಗಿಡಗಳಲ್ಲಿ ಒಂದಿಷ್ಟು ಕೆಲಸಗಳನ್ನ ಆಗಬೇಕಾಗೈತೆ. ಸೊ ಹಾಗೆ ನಾನು ಮೊನ್ನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಫುಲ್ ಕ್ಲೀನ್ ಮಾಡ್ಕೊಲಿಕ್ಕೆ ಆಗಿಲ್ಲ ನನಗೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಸೈಡಿಂದಿದೆ, ಅದು ಒಂದಿನ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಸಿಕ್ಕಾಪಟ್ಟೆ ಇವು ಹೂಗಳಾಗಿದ್ದಾವಲ್ಲ ಅದನ್ನು ತೆಗಿಬೇಕು. ಅದಾದಮೇಲೆ ಇದರಲ್ಲಂತೂ ಸಣ್ಣ ಪುಟ್ಟ ಹಾಗೆ ಗ್ರೋತ್ ಕಾಣಲಿಕ್ಕೆ ಡೇ ಬೈ ಡೇ. ಸೊ ಸೀಸನ್ ಫಸ್ಟ್ ಫ್ಲವರ್ ಅಲ್ಲ, ಸೊ ವೇಟಿಂಗ್ ಅಂತೂ ಸಿಕ್ಕಾಪಟ್ಟೆ ಐತೆ. ಅದೇ ಬಿಟ್ಟರೆ ಈ ಗಿಡದಲ್ಲಿ ಅಷ್ಟೇ ಚಿಗುರು ಸ್ಟಾರ್ಟ್ ಆಗಿಬಿಡ್ತು ಲೈಟಾಗಿ. ನೋಡ್ರಿ ನಾನು ಸ್ವಲ್ಪ ಮೇಲ್ಮೇಲೆ ಅಷ್ಟೇ ಸುಮ್ಮನೆ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಲೈಟಾಗಿ ಇದರಲ್ಲಿ ಚಿಗುರು ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಇದ್ರನ್ನಾಗ ಮಾಡಿದ್ನಲ್ಲ, ಇದನ್ನು ಅಷ್ಟೇ ಚಿಗುರು ಸ್ಟಾರ್ಟ್ ಆಗಿದೆ. ಇದರಲ್ಲೂ ಕಟ್ ಮಾಡ್ಕೊಂಡಿನಿ ಅಲ್ಲಿ ನಾನು. ಸೊ ಇದರಲ್ಲಿ ಚಿಗುರು ಸ್ಟಾರ್ಟ್ ಆಗಿದೆ. ಸೊ ಟೋಟಲ್ಲಿ ಎಷ್ಟಿದಾವೆ ಮಲ್ಲಿಗೆ ಗಿಡ ಅಂದರೆ ಇಲ್ಲೊಂದಿದೆ ನೋಡಿ. ಇದರಲ್ಲಿ ಮಾರ್ನಿಂಗ್ ಗ್ಲೋರಿ ಬೆಳೆದ್ಬಿಟ್ಟದೆ. ಇಲ್ಲೊಂದಿದೆ ಸೊ ಇದರಲ್ಲಿ ನೋಡಿರಿ ಗ್ರೋತ್. ಸೀಸನ್ ಬಂದ ತಕ್ಷಣ ಯಾವ ರೀತಿ ಗ್ರೋತು ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ನಾವು
ಪ್ರಿಪ್ರೇಷನ್ ಸ್ವಲ್ಪ ರೆಡಿಯಾಗಿ ಇಟ್ಕೋಬೇಕಷ್ಟೇ. ಇದು ನೋಡಿರಿ, ಇದು ಅಷ್ಟೇ ಎಲ್ಲ ಕಡೆ ಇದನ್ನು ಕಟ್ ಮಾಡೀನಿ. ಸೊ ಚಿಗಾಕತ್ತದ, ಚೆನ್ನಾಗಿ ಚಿಗಾಕತ್ತದ. ಸೊ ಇದು ಸಮರ್ ಫ್ಲವರ್.